₹20ಗೆ ಸಿಮ್ ರೀಚಾರ್ಜಾ? ಹೌದಾ? ಹೌದು, ನೀವು ಬಂದಿರೋ ವಿಡಿಯೋ ಸರಿಯಾಗೇ ಇದೆ. ಏನಪ್ಪ ಅಂತಂದರೆ ಒಂದು ಹೊಸದು ಅವ್ರ ಕಡೆಯಿಂದ ಹೊಸದೊಂದು ಫೀಚರ್ ಬಂದಿದೆ. ಎಲ್ಲ ಸಿಮ್ಗಳಿಗೂ ಬಂದಿದೆ. ಅದೇನು ಏನು ಅಂತ ನಾನು ಮುಂದೆ ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಬರೀ ಹೋಗೋಣ. ಹಾಯ್ ಹಲೋ ನಮಸ್ಕಾರ ಎಲ್ಲ ನಮ್ಮ ಮಂದಿಗೆ ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತೇಳಿ ತಿಳ್ಕೊತೀನಿ. ಇವತ್ತಿನ ಈ ವಿಡಿಯೋ ನಾನು ತೊಗೊಂಡಿದ್ದು ಬಂದಿನಪ್ಪ ಅಂತಂದರೆ ಸಿಮ್ಗಳು ನಮ್ಮ ಪ್ರಿಪೇಯ್ಡ್ ಸಿಮ್ಗಳು ಆಗಿರ್ಬೋದು, ಪೋಸ್ಟ್ಪೇಯ್ಡ್ ಸಿಮ್ಗಳು ಆಗಿರ್ಬೋದು. ಯಾವಪ್ಪ ಅಂತಂದರೆ ಏರ್ಟೆಲ್, ಜಿಯೋ, VI ಮತ್ತು ಈ ಥರ ಸಿಮ್ಗಳು ಇರ್ತಾವೆ. ಟಾಟಾ ಡೊಕೊಮೋಗಿದ್ದು ಎಲ್ಲ ಇವು VI ಅಂತ ಆಗಿಬಿಟ್ಟವು. BSNL ಸಿಮ್ ಆಗಿರ್ಬೋದು. ಎಲ್ಲ ಸಿಮ್ಗಳು ಏನಾಗ್ಯಾವಪ್ಪ ಅಂತಂದರೆ ಈಗ ಹೊಸದಾಗಿ ಟ್ರೈ ಅವ್ರ ಕಡೆಯಿಂದ ₹20 ರೀಚಾರ್ಜ್ ಬಂದೈತಿ. ಅದು ಎದಕ್ಕೆ ಬಂದೈತಿ ಅಂತೇಳಿ ಹೇಳ್ತೀನಿ ನಿಮಗೆ. ಇವಾಗ ನೀವು ಮುಂಚೆ ಹೆಂಗೆ ಮಾಡಿಸಿದ್ರಿಪ್ಪ ಅಂತಂದ್ರೆ ರೀಚಾರ್ಜ್ ಮಾಡಿಸೋದಾತಂದ್ರೆ ಏನು ಮಾಡಿಸೋದಾಕಿತ್ತು. ರೀಚಾರ್ಜ್ ಮಾಡಿಸ್ಬೇಕಂತಪ್ಪ ಅಂತಂದ್ರೆ 1 ಮಂತ್ ರೀಚಾರ್ಜ್ ಅಂತ ಮಿನಿಮಮ್ ಏನಿಲ್ಲ ಅಂತಂದ್ರೂ ಸಿಮ್ಗಳ ಮೇಲೆ ಅಂತಂದ್ರೆ VI ಸಿಮ್ 155 ಐತಿ. ಆಮೇಲೆ ಏರ್ಟೆಲ್ ಸಿಮ್ 158 ಐತಿ. ಆಮೇಲೆ ಜಿಯೋ ಆಗಿರ್ಬೋದು, ಜಿಯೋ ಅಂತೂ 134 ಐತಿ, 109 ಐತಿ. ಹಿಂಗೆ ಅದಾವು. ಆಮೇಲೆ BSNL ಪೂರಾ ಕಡಿಮೆ ಐತ್ರಿ, 100 ಹಿಂಗೈತಿ. ಹೀಗೆಲ್ಲ ಇದ್ದ ಕಾರಣ ಈಗ ಹೊಸದಾಗಿ ಟ್ರೈ ಅಂತಂದರೆ ಏನಂತಾರೆ ಟೆಲಿಕಾಮ್ದು ಅಂದರೆ ಎಲ್ಲ ಸಿಮ್ಗಳು ಮ್ಯಾನೇಜ್ಮೆಂಟ್ ಮಾಡೋದು ಒಂದು ಸಂಸ್ಥೆ. ಆ ಸಂಸ್ಥೆಯಿಂದ ಒಂದು ಹೊಸದು ನೋಟಿಫಿಕೇಷನ್ ಬಂದೈತೆ. ಅದು ಏನಪ್ಪ ಅಂತಂದ್ರೆ ನೀವು ಇನ್ಮೇಲೆ ₹20 ರೀಚಾರ್ಜ್ ಕೂಡ ಮಾಡಿಸ್ಬೋದು. ಅದು ಹೆಂಗೆ ಅಂತಂದರೆ ಇವಾಗ ನೀವು ರೀಚಾರ್ಜ್ ಮಾಡ್ಸೋಕೆ ಅಥವಾ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ನೀವೇನು ಮಾಡ್ತಿದ್ರಿ ಅಂತಂದ್ರೆ ಇಡೀ ದಿವಸ ಬಿಟ್ಬಿಡ್ತಿದ್ರಿ, ರೀಚಾರ್ಜ್ ಮಾಡಲಾರ್ದ ಬಿಟ್ಬಿಡ್ತಿದ್ರಿ. ಈಗ ಅದರ ಸಂಬಂಧ ಸಿಮ್ ಸ್ಟಾರ್ಟ್ ಇರೋದಕ್ಕಾದ್ರೂ ₹20 ರೀಚಾರ್ಜ್ ನೀವು ಮಾಡಿಸೋ ಸಂಬಂಧ ಹೊಸದೊಂದು ಟ್ರೈ ಅವರು ಬಿಟ್ಟಾರ. ಅದು ಎದಕ್ಕೆ ಬಿಟ್ಟಾರಪ್ಪ ಅಂತಂದ್ರೆ ನಿಮ್ಮ ಹತ್ರ ದುಡ್ಡು ಇರೋಲ್ಲ ಇವಾಗ. ಅದಕ್ಕೆ ನೀವು ಏನು ಮಾಡ್ತೀರಿ, ಆಗಲ್ಲ ಬಿಡು ಅಂತೇಳಿ ಬಿಟ್ಬಿಟ್ರಿ ಅಂತಂದ್ರೆ ನಿಮ್ಮ ಸಿಮ್ ಏನಾಗತ್ತೆ ರೀ, ಬಂದಾಗುತ್ತೆ. ಸಿಮ್ ಬಂದ್ ಆಗ್ಬಿಡ್ದು ಅನ್ನೋ ಕಾರಣದಿಂದ ಏನು ಮಾಡ್ಯಾರ ಅಂತಂದ್ರೆ ಟ್ರೈ ಅವರು ಏನು ಮಾಡ್ಯಾರ ಅಂತಂದ್ರೆ ಸಿಮ್ಮನ್ನು ಸ್ಟಾರ್ಟ್ ಇರಲಿ, ನೀವು ರೀಚಾರ್ಜ್ 1 ತಿಂಗಳ ತನಕ ಮತ್ತು ಅದು ಜಗ್ತೈತೆ ರೀ ನಿಮಗೆ. ಒಂದು 2-3 ತಿಂಗಳ ತನಕ ಮತ್ತು ₹20 ಮೇಲೆ ಸಿಮ್ ಸ್ಟಾರ್ಟ್ ಇರ್ತದೆ. ಬಟ್ ಇನ್ಕಮಿಂಗ್ ಔಟ್ಗೋಯಿಂಗ್ ಬಂದಿರ್ತೈತಿ. ಬಟ್ ಸಿಮ್ ಸ್ಟಾರ್ಟ್ ಇರ್ತೈತಿ. ಯಾವುದಾದ್ರೂ ಕಾಲ್ ಬರ್ಬೋದು, ಇನ್ಕಮಿಂಗ್ ಬರ್ತಾವೆ ಬಟ್ ಔಟ್ಗೋಯಿಂಗ್ ಹೋಗಲ್ಲ. ನಿಮ್ಗೆ ಇನ್ಕಮಿಂಗ್ ಯಾವುದಾದ್ರು ಬರುವಿದ್ರೆ ಬರ್ತಾವೆ ಬಟ್ ಔಟ್ಗೋಯಿಂಗ್ ಹೋಗಲ್ಲ. ಅಂತ ಹೊಸ ಫೀಚರ್ನ ಒಂದು ಟ್ರೈ ಅವ್ರು ಬಿಟ್ಟಾರ. ಅದಕ್ಕೆ ಅದು ನಿಮಗೂ ಸ್ಟಾರ್ಟ್ ಇನ್ನೂ ಕೆಲವೊಂದಿಷ್ಟು ಅವ್ರು ಇನ್ನೂ ಅದೇನೋ ವರ್ಷನ್ ಚೆಕಪ್ ಮಾಡಕತ್ತಾರ. ಹಂಗೆ ಅದು ಆಯ್ತಪ್ಪ ಅಂತಂದ್ರೆ ಬಿಡ್ತಾರೆ. ಇನ್ನೊಂದು ಕೆಲ ದಿನಗಳಲ್ಲಿ, ಇನ್ನೊಂದು 15-20 ದಿವಸದೊಳಗೆ ಮಾರ್ಕೆಟಿಗೆ ನಿಮ್ಮ ಫೋನ್ಪೇ, ಗೂಗಲ್ ಪೇ, ನಿಮ್ಮ ಟ್ರಾನ್ಸಾಕ್ಷನ್ UPI, ಭೀಮ್ UPIಗಳಲ್ಲಿ ಅದು ಬರ್ತೈತಿ. ನೀವು ಅದನ್ನ ಮಾಡಿಸ್ಕೋಬೋದು. ಇಲ್ಲಿ UPIಗಳಲ್ಲಿ ಕೊಡದಿದ್ರೂ ಅದನ್ನು ನೀವು ಏಜೆಂಟ್ ಇರ್ತಾರೆ, ಏಜೆಂಟ್ ಕಡೆಯಿಂದನೂ ನೀವು ಅದನ್ನು ರೀಚಾರ್ಜ್ ಮಾಡಿಸ್ಕೋಬೋದು. ಓಕೆ, ಇಷ್ಟ ಐತಿ, ಏನಿಲ್ಲ. ಇಷ್ಟೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು.